ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಜಾತ್ರೆಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಜಾತ್ರೆ ನಮ್ಮ ಸಮಷ್ಟಿ ಬದುಕಿನ ಒಂದು ಸಂಕೀರ್ಣ ಸಾಮಾಜಿಕ ಧಾರ್ಮಿಕ ಸಂಗತಿಗಳಿಂದ ಸಮನ್ವಿತವಾದ ಸಾಂಸ್ಕೃತಿಕ ಸತ್ಯ. ಕರ್ನಾಟಕದಲ್ಲಿ ಪ್ರತಿ ವರ್ಷವೂ ತಪ್ಪದೆ ಅಸಂಖ್ಯ ಹಬ್ಬ ಜಾತ್ರೆಗಳು ನಡೆಯುತ್ತವೆ. ಈ ಹಬ್ಬ ಜಾತ್ರೆಗಳು ಮುಖ್ಯವಾಗಿ ಗ್ರಾಮ ದೇವತೆಗಳ ಉತ್ಸವಾದಿ ವಾರ್ಷಿಕ ಸಮಾರಂಭಗಳೇ ಆಗಿವೆ. ಇವು ಈ ನಾಡಿನ ಜನತೆಯ ಸಾಂಸ್ಕೃತಿಕ ಸಾಮಾಜಿಕ ಬದುಕಿನ ಸಂದರ್ಭಗಳು ಹೌದು. ವರ್ಷಕ್ಕೊಮ್ಮೆ ಹೊಸ ಬಟ್ಟೆಗಳನ್ನುಟ್ಟು ಹೊಸ ಉರುಪಿನಿಂದ ತಮ್ಮ ನೆಚ್ಚಿನ ದೇವರ ಸೇವೆಯನ್ನು ನಡೆಸುವ, ನಾಲಿಗೆ ಬಯಸಿದ್ದನ್ನು ತಿಂದು ಉಂಡು ನಲಿಯುವ ಮೋಜಿನ ಸನ್ನಿವೇಶಗಳವು. ನಾಗರಿಕತೆಯ ಹೊಡೆತಕ್ಕೆ ತೀವ್ರವಾಗಿ ತುತ್ತಾಗಿರುವ ಇಂದಿನ ಗ್ರಾಮೀಣ ಬದುಕಿನಲ್ಲಿ ತೀವ್ರ ರೀತಿಯ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತಿವೆ. ಪ್ರತಿನಿತ್ಯವೂ ಪ್ರತಿಕ್ಷಣವೂ ನಿಸರ್ಗದ ಮಡಿಲಲ್ಲಿ ನಿರಂತರವಾಗಿ ಶ್ರಮ ವಹಿಸಿ ದುಡಿಯುವ ಜನತೆ ಆ ಬದುಕಿನಿಂದ ಸ್ವಲ್ಪ ವಿರಾಮ ಪಡೆದು ನೆಮ್ಮದಿಯ ಉಸಿರು ಬಿಡಲು ಹಬ್ಬ, ತೇರು, ಉತ್ಸವ, ಜಾತ್ರೆ ಮೊದಲಾದ ಸಾಮೂಹಿಕ ಆಚರಣೆಗಳನ್ನು ಕಂಡುಕೊಂಡರು. ಇಲ್ಲಿ ವೈಯಕ್ತಿಕ ಉದ್ದೇಶಕ್ಕಿಂತ ಸಮಷ್ಟಿಯ ಹಿತಾಸಕ್ತಿಯ ಕಡೆಗೆ ಒಲವು ಮೂಡಿತು. ಸಮಾಜದ ಹಿತರಕ್ಷಣೆಯೇ ಇವುಗಳ ಮುಖ್ಯ ಉದ್ದೇಶವಾಯಿತು. ಇಂಥ ಉದ್ದೇಶವನ್ನು ಅಭಿವ್ಯಕ್ತಿಸುವ ಹಲವು ಆಚರಣೆಗಳಲ್ಲಿ ಜಾತ್ರೆಗಳು ತುಂಬ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಜಾತ್ರೆಗಳು ನಮ್ಮ ನಾಡಿನಲ್ಲಿ ಜರುಗುವ ಸ್ಥಳದ ಹೆಸರಿನಿಂದ ಅಥವಾ ಅಲ್ಲಿಯ ದೈವದ ಹೆಸರಿನಿಂದ ಜನಪ್ರಿಯವಾಗಿರುವುದುಂಟು. ಯಾವುದೇ ಒಂದು ನಿಗದಿಯಾದ ವೇಳೆಯಲ್ಲಿ ಜನರೆಲ್ಲ ಸೇರಿ ದೇವರನ್ನು ಆರಾಧಿಸುವುದಕ್ಕೆ ಜಾತ್ರೆ ಎಂದು ಕರೆಯುತ್ತಾ ಬಂದಿದ್ದೇವೆ. ಈ ಆರಾಧನೆಯ ಹಿನ್ನೆಲೆಯಲ್ಲಿ ಜನ ಒಂದು ಕಡೆ ಸೇರಿದಂತಾಗುತ್ತದೆ. ಇದರೊಂದಿಗೆ ಉಳಿದ ವ್ಯವಹಾರಗಳನ್ನು ನಡೆಸಿಕೊಳ್ಳಲು ಅನುಕೂಲಕರವಾಗಿರುತ್ತದೆ. ಕೌಟುಂಬಿಕ ಸಂಬಂಧದ ವಿಷಯಗಳನ್ನು ಕುರಿತ ಮಾತುಕತೆಗಳು ನಡೆಯುವುದಕ್ಕೂ ಇಂಥ ವ್ಯವಸ್ಥೆಗಳು ಸಹಾಯಕವಾಗುತ್ತವೆ, ಸೌಹಾರ್ದದ ಕೊಂಡಿಗಳಾಗಿರುತ್ತವೆ. ನಮ್ಮ ನಾಡಿನಲ್ಲಿ ಜರುಗುವ ಎಲ್ಲ ಜಾತ್ರೆಗಳ ಸ್ವರೂಪ, ಅವುಗಳ ಹಿನ್ನೆಲೆ ಒಂದೇ ರೀತಿ ಕಂಡುಬಂದರೂ ಶಿಷ್ಟ ದೇವರುಗಳ ಸಮ್ಮುಖದಲ್ಲಿ ಜರುಗುವ ಜಾತ್ರೆಗಳಿಗಿಂತ ಗ್ರಾಮೀಣರು ನಡೆಸುವ ಜಾತ್ರೆಗಳು ಭಿನ್ನವಾಗಿರುತ್ತವೆ. ಶಿಷ್ಟ ದೇವರುಗಳ ಜಾತ್ರೆಗಳಿಗೆ ಪುರಾಣಗಳ ಹಿನ್ನೆಲೆ ಇರುತ್ತದೆ. ಪೂಜಾ ರೀತಿ ನೀತಿಗಳು ಶಾಸ್ತ್ರೀಯವಾಗಿರುತ್ತವೆ. ಇವು ಸರ್ಕಾರದ ಅಧೀನದಲ್ಲಿ ಜರುಗುವುದುಂಟು. ಬೆಂಗಳೂರಿನ ಕರಗ, ತಲಕಾಡು ಜಾತ್ರೆ, ಶ್ರವಣಬೆಳಗೊಳದ ಗೊಮ್ಮಟ ಮಹೋತ್ಸವ ಮುಂತಾದವು. ಗ್ರಾಮೀಣರ ಜಾತ್ರೆಗಳು ಸ್ನೇಹ, ಸಹಕಾರ, ಸಂಬಂಧಗಳು ಬೆಳೆದುಕೊಂಡು ಮುಂದುವರಿಯುತ್ತಾ ಬಂದುವು. ಎಲ್ಲ ವರ್ಗದವರು ಇಲ್ಲಿ ಭಾಗವಹಿಸುತ್ತಾರೆ. ಇಲ್ಲಿ ಭಾವನಾತ್ಮಕ ಏಕತೆ ಇರುತ್ತದೆ. ಜಾತ್ರೆ ಎಂಬ ಶಬ್ದದ ಅರ್ಥ ಪುಣ್ಯಕ್ಷೇತ್ರ ದರ್ಶನ, ಧಾರ್ಮಿಕ ಉದ್ದೇಶದಿಂದ ಮಾಡುವ ಪ್ರಯಾಣ, ಯಾತ್ರೆ ಎಂದು ಅರ್ಥೈಸುತ್ತಾರೆ. ಕನ್ನಡಿಗರ ಬದುಕಿನಲ್ಲಿ ಈ ಜಾತ್ರೆ, ಪರಿಸೆ, ತೇರು ಹಾಸುಹೊಕ್ಕಾಗಿ ಬೆರೆತು ಹೋಗಿದೆ. ಜಾತ್ರೆಗೆ ಹೋದರೂ ಪಾತ್ರೆ ಬಿಡಲಿಲ್ಲ, ಜಾತ್ರೆಯು ಮುಗಿತು ಧೋತ್ರವು ಅರಿತು, ಜಾತ್ರೆಗೆ ಹೋದವರು ಪಾತ್ರೆ ತರದೆ ಬರಬಾರದು, ಜಾತ್ರೆಗಿತ್ತ ಮೊದಲೇ ಗಂಟು ಕಳ್ಳರು ಸೇರಿದರು, ಕುಲಕ್ಕೊಂದು ಜಾತ್ರೆ ಜನಕ್ಕೊಂದು ಬುದ್ಧಿ, ಕೇರಿಗೊಬ್ಬ ಹನುಮಪ್ಪ ಊರಿಗೊಂದು ಜಾತ್ರೆ, ಜಾತ್ರೆಯಾಟದಲ್ಲಿ ಪಾತ್ರೆನೂ ಕೊಟ್ಟಾರೆ, ತೇರಾದ ಮೇಲೆ ಜಾತ್ರೆ ಸೇರಿತು, ತೇರು ಹರಿದ ಮೇಲೆ ಪರಿಸೆಗೇನು ಕೆಲಸ. ಹೀಗೆ ಬದುಕಿನ ಭಾಗವಾಗಿ ಸಾಂಸ್ಕೃತಿಕ ಸಂಬಂಧವನ್ನು ಸ್ಥಾಪಿಸಿಕೊಂಡಿರುವ ಜಾತ್ರೆಗಳಿಗೆ ಸಂಬಂಧಿಸಿದ ವಿಪುಲ ಸಾಹಿತ್ಯವು ಉಪಲಬ್ಧವಿದೆ. ಜಾತ್ರೆಗಳಿಗೆ ಹಲವು ಮುಖಗಳಿವೆ: ಆರ್ಥಿಕ, ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಇತ್ಯಾದಿ. ಹೀಗೆ ಹಲವು ಅಂಶಗಳನ್ನು ಈ ವಿಷಯ ನಮಗೆ ತಿಳಿಸಿಕೊಡುತ್ತದೆ.